ನಿಮ್ಮ ಟ್ಯಾಕ್ಸ್ ಹಣನ ಯಾರೋ ಒಬ್ಬರು ಸತ್ತೋಗಿರೋರು ಇಲ್ಲ ಸಂಬಂಧ ಇಲ್ಲದೆ ಇರೋರು ಅದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ತಗೊಳ್ಳೋದು ತಪ್ಪು ತಾನೆ, ಯಾರೇ ಆಗಲಿ. ಯಾರಿಗೆ ಫಲಾನುಭವಿಗಳಿಗೆ ಯೋಗ್ಯತೆ ಇರೋದಿಲ್ಲ ಅವ್ರನ್ನ ತೆಗಿಬೇಕೇನು ತಪ್ಪೇನಿಲ್ಲ. ನನ್ನ ಕೇಳಿ ಅದು ಮಿಸ್ಯೂಸ್ ಆಗಬಾರ್ದು, ನಿಮ್ಮ ಟ್ಯಾಕ್ಸ್ ಹಣ ಮಿಸ್ಯೂಸ್ ಆಗಬಾರ್ದು. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು, ಆವಾಗಲೂ ಕೂಡ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು, ಆಮೇಲೂ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಇದನ್ನು ಇವ್ರು ಹೇಳ್ಕೊಳ್ತಾರೆ, ಬಟ್ ಆ ಥರ ಏನು ತೊಂದರೆ ಏನಾಗೋದಿಲ್ಲ. ಡೆಮೊಕ್ರೆಟಿಕಲಿ ಇವತ್ತುವರೆಗೂ 113 ತೊಗೊಂಡವ್ರು ಅಲ್ಲ ಅವರು. ಅವ್ರು ಎಲ್ಲಿ ತೊಗೊಂಡಿದ್ದಾರೆ? 113 ತೊಗೊಂಡವ್ರು ಅಲ್ಲೇ ಅಲ್ಲ ಅವರು. ಅವ್ರು ಯಾವತ್ತೂ ಅಷ್ಟೇ ಹಿಂಬಾಗಿಲಿಂದನೇ ಬಂದವರು, ಅವ್ರು ಹಿಂಬಾಗಿಲಿಂದನೇ ನೋಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದಿಂದ ಬಂದವರಲ್ಲ, ನೇರವಾಗಿ ಮತದಾರರ ಆಶೀರ್ವಾದದಿಂದ ಬಂದವರು. ಮತದಾರರಿಗೆ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು SIR 100% ಈಗ ಅವರೇ ಶುರು ಮಾಡಿದ್ದು. ಅಲ್ಲಿ ಸಕ್ಸಸ್ ಆಯಿತು ಅಂತೇಳಿ ಊರು ತುಂಬ ರಾಡಿ ಮಾಡೋಕ್ಕೆ, ದೇಶದ ತುಂಬ ರಾಡಿ ಮಾಡೋಕ್ಕೆ ಹೊರಟಿದ್ದಾರೆ. ವಿಜೇಂದ್ರ, ಅಶೋಕ್ ಇವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇಲ್ಲಲ್ಲ, ಹೊಟ್ಟೆ ಕಿಚ್ಚಿಗೆ ಇನ್ನೇನೇನೋ ಹೇಳಬೇಕಲ್ಲ ಅಲ್ಲಿ ಡೆಲ್ಲಿಗೆ ಏನಂತ, ನಾವಿಲ್ಲ ಹೀಗೆ ಮಾಡ್ತಾ ಇದ್ದೀವಿ, ಅವರೇ ತಪ್ಪು ಮಾಡ್ತಾ ಇದ್ದಾರೆ ನೋಡಿ, ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರ ಅಧ್ಯಕ್ಷರಿಗೆ ಹೇಳಬೇಕಲ್ಲ. ಅದನ್ನ ಹೇಳಿಕೆಗಳಿಗಷ್ಟೇ ಕೆಲಸ ಆಗೋದಾಗುತ್ತೆ. ನಿಮ್ಮ ಟ್ಯಾಕ್ಸ್ ಹಣನ ಯಾರೋ ಒಬ್ಬರು ಸತ್ತೋಗಿರೋರು ಇಲ್ಲ ಸಂಬಂಧ ಇಲ್ಲದೆ ಇರೋರು ಅದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ತಗೊಳ್ಳೋದು ತಪ್ಪು ತಾನೆ, ಯಾರೇ ಆಗಲಿ. 3 ವರ್ಷ ಆದಮೇಲೆ ನೀವು ಇದು ಮಾಡ್ತಿದ್ದೀರಾ? 3 ವರ್ಷ ಅಲ್ಲ, ಫಸ್ಟು ಯಾವಾಗ ಇದು ಮಾಡಿದ್ರು ಆವಾಗಲಿಂದನೇ ಸ್ಟಾರ್ಟ್ ಆಯಿತು, ಆವಾಗಲಿಂದನೇ. ಈಗ ಫೋರ್ಸ್ ತೊಗೊಂಡಿದೆ. ಬಟ್ ಅಲ್ಲೂ ಕೂಡ ಈಗ ನಾನು ಮಿನಿಸ್ಟ್ರ್ ಇದ್ದಾಗ ಎಷ್ಟೋ ಜನರು ಬೇರೆಯವ್ರ ಹೆಸರಲ್ಲಿ ತೊಗೊಳ್ತಾ ಇದ್ರು. ನಾನು ಅವ್ರು ಕರೆದು ಆಫೀಸರ್ಸಿಗೆ ಏನು ಹಿಂಗಾಗಿದೆ ಎಂದು, ಇಲ್ಲ ಸರ್ ಇವ್ರದ್ದು ಅದೇ ಹೆಸರಿದೆ ಅವ್ರದ್ದು ಹೆಸರಿದೆ ಅವ್ರಿಗೆ ಹಾಕ್ತಾಯಿದ್ದೀವಿ ಎಂದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಗ್ರಾಮಾಂತರದೊಳಗೆ. ಬಟ್ ಇದು ಐ ಥಿಂಕ್ ಚರ್ಚೆಗೆ ಬಂದು ಸ್ವಲ್ಪ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂಚೆಯಿಂದನೂ ಕೂಡ ಸ್ವಲ್ಪ ಇತ್ತು. ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇದ್ದಾಗಲೂ ಕೂಡ ಪರಿಷ್ಕರಣೆ ಮಾಡಬೇಕು, ಎಲ್ಲದನ್ನೂ ಸ್ವಲ್ಪ ನೋಡಬೇಕು, ಯಾರ್ಯಾರು ತೊಗೊಂಡು ಹೋಗಿದ್ದಾರೆ. ಸುಮಾರು ಅವರೇನೋ ಲೆಕ್ಕ ಹಾಕಿದಾಗ ನನಗೆ ಗೊತ್ತು, ಒಂದು 7-8 ತಿಂಗಳು ಹಿಂದೆ ಒಂದು 100 crores ನಾವು ಸಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅಂತ. 100 crores ಟ್ಯಾಕ್ಸ್ ಹಣ ಅಲ್ವಾ? ನೀವು ಹಂಗಾರೆ ಕೊಡ್ತಾರೆ ಅಂತ ಹೇಳಿದರೆ ಎಲ್ಲರಿಗೂ ತೊಗೊಂಡ್ಬಿಟ್ರೆ, ಈಗ ನಾವು ನಮ್ಮ ಸರ್ಕಾರ ಬಂದರೆ ಎಲ್ಲರಿಗೂ ಕೊಡ್ತೀವಿ ಅಂದ್ವಿ, BJP ಅವ್ರಿಗೆ ಕೊಡಲ್ಲ ಅಂದ್ವಾ? ಹಾಂ, BJP ಅವ್ರಿಗೂ ಕೊಡ್ತೀವಲ್ಲ, ಓಟ್ ಹಾಕದೇ ಇರೋರ್ಗೂ ಕೊಡ್ತೀವಿ, ಸರ್ಕಾರ ನಮ್ದಾಗ್ತದೆ. ಬಟ್ ಯಾರಿಗೆ ಫಲಾನುಭವಿಗಳಿಗೆ ಯೋಗ್ಯತೆ ಇರೋದಿಲ್ಲ ಅವ್ರನ್ನ ತೆಗಿಬೇಕೇನು ತಪ್ಪೇನಿಲ್ಲ. ನನ್ನ ಕೇಳಿ ಅದು ಮಿಸ್ಯೂಸ್ ಆಗಬಾರ್ದು, ನಿಮ್ಮ ಟ್ಯಾಕ್ಸ್ ಹಣ ಮಿಸ್ಯೂಸ್ ಆಗಬಾರ್ದು. ಆವಾಗ ಅದು ತಪ್ಪಾಗ್ತದೆ, ಸರ್ಕಾರದ ತಪ್ಪಾಗ್ತದೆ. ಅದು ಸರಿ ಮಾಡ್ತಾ ಇರೋದು ಐ ಥಿಂಕ್ ಒಳ್ಳೇದು ಅನಿಸುತ್ತೆ. ವಿರೋಧ ಪಕ್ಷದವರು ಇದಕ್ಕೆ ಸಹಕಾರ ಮಾಡಬೇಕಾಗ್ತದೆ. ಪ್ರತಿಪಕ್ಷಗಳು ಹೇಳ್ತಿದ್ರು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ 3ನೇ CM ಬಂದುಬಿಡ್ತಾರೆ, ಅಲ್ಗಾಡುತ್ತೆ ಅನ್ನುವಂಥ ಮಾತು ಹೇಳಿದ್ದಾರೆ. ಇಲ್ಲ, ಪ್ರತಿಪಕ್ಷದವ್ರಿಗೆ ಇನ್ನೆಂಥ ಕೆಲಸ, ಅವರಿಗೆ 3-4 ಚೀಫ್ ಮಿನಿಸ್ಟ್ರು ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವರಿಗೆ. ಯಾಕೆಂದರೆ ಅವ್ರ ಅವಧಿ ನೋಡಿರಿ ನೀವು, ಮುಂಚೆನೂ ಕೂಡ ಯಾವಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು ಆವಾಗಲೂ ಕೂಡ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು, ಆಮೇಲೂ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಇದನ್ನು ಇವ್ರು ಹೇಳ್ಕೊಳ್ತಾರೆ, ಬಟ್ ಆ ಥರ ಏನು ತೊಂದರೆ ಏನಾಗೋದಿಲ್ಲ, ಎಲ್ಲ ಸರಿ ಆಗ್ತದೆ, ಏನು ತೊಂದರೆ ಏನಿಲ್ಲ. ಇಲ್ಲ ಇಲ್ಲ ಸ್ವಾಭಾವಿಕವಾಗಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಆದಷ್ಟು ಬೇಗ ಮಾಡ್ತಾರೆ, ವಿಶ್ವಾಸ ಇದೆ. ಯಾವಾಗಲೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಕೆಟ್ಟ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಜನರಿಗೆ ತಲೆ ಕೆಟ್ಟಿದೆಯಾ ದೇಶದಲ್ಲಿ, ರಾಜ್ಯದಲ್ಲಿ? ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದು ನಿಜನೇ, ನಾನು ಅದಕ್ಕೆ ಹೇಳ್ತಾ ಇರೋದು. ವೆಸ್ಟ್ ಬೆಂಗಾಲಲ್ಲಿ ಮಾಡಿರೋ ಥರ ಕರ್ನಾಟಕದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ BJP ಅವರಿಗೆ ಹೊಟ್ಟೆ ಉರಿ. ಯಾಕೆಂದರೆ ಅವ್ರು ಕೆಲಸ ನೋಡಿ ಬಂದವರಲ್ಲ. ಡೆಮೊಕ್ರೆಟಿಕಲಿ ಇವತ್ತುವರೆಗೂ 113 ತೊಗೊಂಡವ್ರು ಅಲ್ಲ ಅವರು. ಅವ್ರು ಎಲ್ಲಿ ತೊಗೊಂಡಿದ್ದಾರೆ? 113 ತೊಗೊಂಡವ್ರು ಅಲ್ಲೇ ಅಲ್ಲ ಅವರು. ಅವ್ರು ಯಾವತ್ತೂ ಅಷ್ಟೇ ಹಿಂಬಾಗಿಲಿಂದನೇ ಬಂದವರು, ಅವ್ರು ಹಿಂಬಾಗಿಲಿಂದನೇ ನೋಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದಿಂದ ಬಂದವರಲ್ಲ, ನೇರವಾಗಿ ಮತದಾರರ ಆಶೀರ್ವಾದದಿಂದ ಬಂದವರು. ಮತದಾರರಿಗೆ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು SIR 100% ಈಗ ಅವರೇ ಶುರು ಮಾಡಿದ್ದು. ಅಲ್ಲಿ ಸಕ್ಸಸ್ ಆಯಿತು ಅಂತೇಳಿ ಊರು ತುಂಬ ರಾಡಿ ಮಾಡೋಕ್ಕೆ, ದೇಶದ ತುಂಬ ರಾಡಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಇಲ್ಲಿ ಆಗ್ತಾ ಇಲ್ಲ ಅಂಥೇಳಿ. ಯಾಕೆಂದರೆ ಅದು ಮೋಸ್ಟ್ಲಿ ಇಲ್ಲಿ ವಿಜೇಂದ್ರ, ಅಶೋಕ್ ಇವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇಲ್ಲಲ್ಲ, ಹೊಟ್ಟೆ ಕಿಚ್ಚಿಗೆ ಇನ್ನೇನೇನೋ ಹೇಳಬೇಕಲ್ಲ ಅಲ್ಲಿ ಡೆಲ್ಲಿಗೆ ಏನಂತ, ನಾವಿಲ್ಲ ಹೀಗೆ ಮಾಡ್ತಾ ಇದ್ದೀವಿ, ಅವರೇ ತಪ್ಪು ಮಾಡ್ತಾ ಇದ್ದಾರೆ ನೋಡಿ, ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರ ಅಧ್ಯಕ್ಷರಿಗೆ ಹೇಳಬೇಕಲ್ಲ. ಅದನ್ನ
ಹೇಳಿಕೆಗಳಿಗಷ್ಟೇ ಕೆಲಸ ಆಗೋದಾಗುತ್ತೆ. ನೋಡಿ, ಯಾರೇ ಆದ್ರೂ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗೂ ಕೂಡ ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಜವಾಬ್ದಾರಿ ಎಲ್ಲರೂ ಮಾಡಬೇಕಾಗತ್ತೆ. ಅದು ದೇವ್ರ ಕೆಲಸ. ನಾನು ಕೇಳಿದರೆ, ನಾನು ಶಿಕ್ಷಣ ಸಚಿವನಾದಾಗ ಮಕ್ಕಳಿಗೆ ಪಾಠ ಹೇಳ್ಕೊಡೋದೇ ದೇವ್ರ ಕೆಲಸ ಇದ್ದಂಗೆ ನಮ್ಮ ದೇಶದವರಿಗೆ ಮತವನ್ನು ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಅದು ನಮ್ಮ ದೇಶದ ದೇವ್ರ ಕೆಲಸ ಅಂತ ಹೇಳಿದರೆ ತಪ್ಪಾಗಲಾರ್ದು. ಎಲ್ಲ ನ್ಯಾಯಬದ್ಧವಾಗಿರ್ತಕ್ಕಂಥವ್ರಿಗೆ ಕೊಡಬೇಕಾಗತ್ತೆ. ನಮ್ಮ ದೇಶದೊಳಗೆ ಎಲ್ಲ ಜಾತಿ, ಸಮಾಜ, ಭಾಷೆ, ಸಂಸ್ಕೃತಿ ವಿಭಿನ್ನವಾಗಿದ್ದು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ. ಅದು BJP ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಒಡೆದಾಳ್ತಕ್ಕಂಥದ್ದು ಅದು BJP ಅಂದರೆ ಬ್ರಿಟಿಷ್ ಜನತಾ ಪಾರ್ಟಿ ತಿಳ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಒಡೆದು ಆಳೋಕ್ಕೆ ಈಸಿ ಅವರಿಗೆ. ಬೇರೆಯವ್ರನ್ನ ಹೊಡೆದ್ರೆ ಅವರು ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ಭಾವನೆ. ಅವ್ರು ಸ್ಟ್ರಾಂಗ್ ಆಗಲ್ಲ. ಅವರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ